ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ವಚನಕಾರರ ಕೊಡುಗೆ ತುಂಬ ವಿಶಿಷ್ಟವಾದದ್ದು. ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಜೇಡರ ದಾಸಿಮಯ್ಯ, ಸಿದ್ದರಾಮೇಶ್ವರರು ಮುಂತಾದ ಶ್ರೇಷ್ಠ ವಚನಕಾರರಲ್ಲಿ ಬಸವಣ್ಣನವರು ಅತಿ ಶ್ರೇಷ್ಠ ವಚನಕಾರರಾಗಿದ್ದಾರೆ. ಅಂತಹ ಒಂದು ಮಹಾನ್ ವ್ಯಕ್ತಿ ಬರೆದಿರ್ತಕ್ಕಂತಹ ವಚನ ಮತ್ತು ವಚನದ ಭಾವಾರ್ಥಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ, ನಾದಬಿಂದು ಕಳಾತೀತ ಅದಿಯಾದಾರ ನೀನೇ ಅಯ್ಯ, ಆರೂಢದ ಕೂಟದ ಸುಖವ ಕೂಡಲ ಸಂಗಯ್ಯ ತಾನೇ ಬಲ್ಲ. ಅಂತರಂಗ ಬಹಿರಂಗ ಆತ್ಮಸಂಗ ಒಂದೇ ಅಯ್ಯ, ನಾದಬಿಂದು ಕಳಾತೀತ ಅದಿಯಾದಾರ ನೀನೇ ಅಯ್ಯ, ಆರೂಢದ ಕೂಟದ ಸುಖವ ಕೂಡಲ ಸಂಗಯ್ಯ ತಾನೇ ಬಲ್ಲ. ಅಂದರೆ ಹೃದಯದೊಳಗೆ ಹೊರಗೆ ಸಹವಾಸದೊಳಗೆ ಎಲ್ಲರೂ ಒಂದೇ ಸ್ವಾಮಿ. ನಾದಬಿಂದು ಕಾಳಾತೀತ ಆದಿ ಮೂಲಾಧಾರ ಮಹಾನಂದದ ಸಮ್ಮಿಲನ ಇವೆಲ್ಲವನ್ನ ನೀವು ಬಲ್ಲವರು, ನೀವು ನೀಲಕಂಠ ಮಹಾದೇವ ಅಂತ ಹೇಳ್ತಾರೆ. ಅವರ ಮತ್ತೊಂದು ವಚನವನ್ನು ನೋಡೋದಾದ್ರೆ, ಅಯ್ಯ ನಿಮ್ಮ ಶರಣರ ಕಂಡ ಸುಖವನೇನೆಂಬೆನಯ್ಯ, ಅದು ಸಾಲೋಕ್ಯದಂತುಟಲ್ಲ, ಅದು ಸಾರೂಪ್ಯದಂತುಟಲ್ಲ, ಅದು ಸಾರೂಪ್ಯದಂತುಟಲ್ಲ, ಕೂಡಲ ಸಂಗನ ಶರಣರ ಪಾದ ದರ್ಶನವ ಕಂಡು ಧನ್ಯನಾದೆನೋ ಅಯ್ಯ, ನಿಮ್ಮ ಶರಣರ ಕಂಡ ಸುಖ. ಅಯ್ಯ ನಿಮ್ಮ ಶರಣರ ಕಂಡ ಸುಖವನೇನೆಂಬೆನಯ್ಯ, ಅದು ಸಾಲೋಕ್ಯದಂತುಟಲ್ಲ, ಅದು ಸಾರೂಪ್ಯದಂತುಟಲ್ಲ, ಕೂಡಲ ಸಂಗನ ಶರಣರ ಪಾದವ ದರ್ಶನವ ಕಂಡು ಧನ್ಯನಾದೆನೋ ಅಯ್ಯ, ನಿಮ್ಮ ಶರಣರ ಕಂಡ ಸುಖ. ಅಂದರೆ ಸ್ವಾಮಿ, ನಿಮ್ಮ ಶರಣರ ದರ್ಶನವಾದ ಸುಖವನ್ನೆಷ್ಟೆಂದು ವರ್ಣಿಸಲಿ, ಅದು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಸುಖದಂತೆ ಅಲ್ಲ, ಕೂಡಲ ಸಂಗಮ ದೇವನ ಶರಣರ ಪಾದ ದರ್ಶನದಿಂದ ಧನ್ಯನಾದೆನು ಅಂತ ಹೇಳ್ತಾರೆ. ಅಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದೆನ್ನ ತನು ಶುದ್ಧವಾಯಿತು, ಎನ್ನ ಸರ್ವಾಂಗ ಶುದ್ಧವಾಯಿತು, ಆಲಿಕಲ್ಲ ಪುತ್ತಳಿಯ ನಪ್ಪಿಕೊಂಡಂತಾಯಿತು, ಕೂಡಲ ಸಂಗಮ ದೇವ ನಿಮ್ಮ ಶರಣ ಪ್ರಭುದೇವರ ಕೃಪೆಯಿಂದ ಎನಗೊದಗಿದ ಘನವನೇನೆಂದು ಹೇಳಲಿ. ಅಯ್ಯ ನಿಮ್ಮ ಮಹಾನುಭಾವಿಗಳ ಸಂಘದಿಂದೆನ್ನ ತನು ಶುದ್ಧವಾಯಿತು, ಎನ್ನ ಸರ್ವಾಂಗ ಶುದ್ಧವಾಯಿತು, ಆಲಿಕಲ್ಲ ಪುತ್ತಳಿಯ ನಪ್ಪಿಕೊಂಡಂತಾಯಿತು, ಕೂಡಲ ಸಂಗಮ ದೇವ ನಿಮ್ಮ ಶರಣರ ಪ್ರಭುದೇವರ ಕೃಪೆಯಿಂದ ಎನಗೊದಗಿದ ಘನವನೇನೆಂದು ಹೇಳಲಿ ಅಂತ. ಅಂದರೆ ಶಿವನೇ, ನಿಮ್ಮ ಮಹಾನುಭಾವಿ ಶರಣರ ಸಹವಾಸದಿಂದ ನನ್ನ ದೇಹ ಸರ್ವಾಂಗ ಪರಿಶುದ್ಧವಾಗಿ ಬರ್ಫದ ಗೊಂಬೆಯನ್ನಪ್ಪಿದಂತಾಯಿತು, ನಿಮ್ಮ ಮಹಾಶರಣ ಅಲ್ಲಮ್ಮ ಪ್ರಭುದೇವರ ಹರಕೆಯಿಂದ ದೊರಕಿದ ಘನ ಎಷ್ಟೆಂದು ಹೇಳಲಿ ಅಂತ ಹೇಳ್ತಾರೆ. ಅವರ ಮತ್ತೊಂದು ವಚನವನ್ನು ನೋಡೋದಾದ್ರೆ, ಅರಸುವ ಬಳ್ಳಿ ಕಾಲ ತೊಡರಿದಂತಾಯಿತಯ್ಯ, ಬಯಸುವ ಬಯಕೆ ಕೈ ಕೆಸರಿದಂತಾಯಿತು, ಹಲವು ದೆಸೆಯ ನೆಂಟರು ತಾಕಂಡಂತಾಯಿತು, ಅರಿದೊಮ್ಮೆ ಅನಿಮಿಷಂಗೆ ಕೊಳ್ಳುವೋದಲಿಂಗವೆಂದು ಉನ್ನತದಿಂದ ಮಂಗಳಾರತಿಯ ಬೆಳಗಿ ಮುತ್ತು ಮಾಣಿಕ ನವರತ್ನ ಹಾರ ತೋರಣವ ಕಟ್ಟಿ ಸಂತೋಷದಿಂದೆನ್ನ ಮನವು ತೊಟ್ಟಿನೆ ತೊಳಲಿ ತಿಟ್ಟಿನೆ ತಿರುಗಿ ದೃಷ್ಟವ ಕಂಡೆನಯ್ಯ, ಬಿಟ್ಟು ಹಿಂಗವಯ್ಯ ಎನ್ನ ಭವದ ಮಾಲೆಗಳು, ಗುಹೇಶ್ವರನ ಶರಣ ಎನ್ನ ಕರಸ್ಥಲದೊಳಗೆ ಕೂಡಲ ಸಂಗಮ ದೇವನೆಂಬ ಲಿಂಗವ ಕಂಡೆನಾಗಿ. ಅಂದರೆ ಗುಹೇಶ್ವರನ ಶರಣನು ತನ್ನ ಕರ ಕಮಲದಲ್ಲಿ ಕೂಡಲ ಸಂಗಮ ದೇವನೆಂಬ ಶಿವಲಿಂಗ ಕಂಡಿದ್ದರಿಂದಾಗಿ ಹುಡುಕುತ್ತಿರುವ ಬಳ್ಳಿ ಕಾಲಿಗೆ ತೊಡದಿರಂತೆ, ಬಯಸಿದ ಬಯಕೆ ಕೈ ಹುಡುಕಿಕೊಂಡು ಬಂದಂತೆ, ಪ್ರೀತಿಯ ಸರ್ವ ಬಂಧು ಬಳಗವೂ ಆಗಮಿಸಿದಷ್ಟು ಸಂತೋಷವಾಯಿತು, ಭವ್ಯವಾಗಿ ಮಂಗಳಾರತಿಯ ಬೆಳಗಿ ಅಂತ ತಮ್ಮ ವಚನದ ಮುಖಾಂತರ ಹೇಳ್ತಾರೆ. ಶ್ರೀ ಗುರು ಬಸವಣ್ಣನವರ ಮತ್ತೊಂದು ವಚನವನ್ನು ನೋಡೋದಾದ್ರೆ, ಸರ್ಪನ ಸಂಯೋಗ ಜ್ಯೋತಿಯ ಪತಂಗನ ಬೆಸನದಂತೆ ಮನದ ಮದವರಿಯದೆ ನಿಮ್ಮ ಕೃಪೆಯಿಂದ ನಿಮ್ಮ ನೆನವೆ, ಎನ್ನ ಭಾವದ ಕೊನೆಯ ಮೊನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪೆನಯ್ಯ, ಕೂಡಲ ಸಂಗಮ ದೇವ ನೀನೆನ್ನ ಪ್ರಾಣನಾಥನಾಗಿ. ಸರ್ಪನ ಸಂಯೋಗ ಜ್ಯೋತಿಯ ಪತಂಗನ ಬೆಸೆನದಂತೆ ಮನದ ಮದವರಿಯದೆ ನಿಮ್ಮ ಕೃಪೆಯಿಂದ ನಿಮ್ಮ ನೆನೆವೆ, ಎನ್ನ ಭಾವದ ಕೊನೆಯ ಮನೆಯ ಮೇಲೆ ಮನೆಯ ಮಾಡಿಕೊಂಡಿಪ್ಪೆನಯ್ಯ, ಕೂಡಲ ಸಂಗಮ ದೇವ ನೀವೆನ್ನ ಪ್ರಾಣನಾಥನಾಗಿ. ಅಂದರೆ ಹಾವಿನೊಡನೆ ಸ್ನೇಹ, ದೀಪ ಮತ್ತು ದೀಪದ ಹುಳುವಿನ ಅಂದರೆ ಪತಂಗ ವ್ಯವಹಾರ ಒಂದೇ. ಮನದಲ್ಲಿರುವ ವಿಷವರಿಯದೆ ಕೇವಲ ನಿಮ್ಮ ಕೃಪೆಯಿಂದ ನಾನು ನಾಮಸ್ಮರಣೆಯನ್ನು ಮಾಡುತ್ತಿರುವೆನು, ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವೆನು, ಕೂಡಲ ಸಂಗಮ ದೇವ ನೀವೇ ನನ್ನ ಪ್ರಾಣ ದೊರೆಯಾಗಿರುವಿರಿ. ಅವರ ಮತ್ತೊಂದು ವಚನವನ್ನು ನೋಡೋದಾದರೆ, ಮೈಗೆ ದಾಹ ಏಳುವರಲ್ಲದೆ ಮನಕ್ಕೆ ಕಾಹ ಏಳುವರೆ, ಅಣಕದ ಮಿಂಡನ ಹೊಸ ಪರಿಚಯ ನೋಡ,
ಕೂಡಲ ಸಂಗಮ ದೇವನೆನ್ನ ಮನದ ನಂಬದೆ ತನ್ನಲ್ಲಿದ್ದ ಲೇಸ ಕಾಹ ಹೇಳಿದನು. ಅಂದರೆ ದೇಹವನ್ನು ಸಂರಕ್ಷಿಸಿಕೊಳ್ಳಲು ಹೇಳುತ್ತಾರೆಯೇ ಹೊರತು ಮನಸ್ಸನ್ನು ಅಧೀನದಲ್ಲಿಟ್ಟುಕೊಳ್ಳಿರೆಂದು ಯಾರೂ ಹೇಳುವುದಿಲ್ಲ. ಆದರೆ ಕೂಡಲ ಸಂಗಮನಾಥನು ತನ್ನ ಚಂಚಲ ಮನಸ್ಸನ್ನು ನಂಬದೆ ತನ್ನಲ್ಲಿ ಅಡಕವಾಗಿದ್ದ ಸುಜ್ಞಾನ ಜ್ಯೋತಿಯ ರಕ್ಷಣೆಯನ್ನು ಮಾಡಲು ಹೇಳ್ತಾರೆ ಅಂತ ಹೇಳ್ತಾರೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಬರುವೆ. ಎಲ್ಲರಿಗೂ ಶರಣಾರ್ಥಿಗಳು.